ಎಂಬತ್ತನೇ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಮಾಣಿಕ್ ಷಾ ಮೈದಾನ ಸಜ್ಜಾಗಿದೆ. ಬೆಂಗಳೂರಿನಲ್ಲಿರುವ ಮಾಣಿಕ್ ಷಾ ಪರೇಡ್ ಮೈದಾನ ನಾಳೆ ಧ್ವಜಾರೋಹಣ ನಡೆಯಲಿದೆ. ಎಂಬತ್ತನೇ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಮಾಣಿಕ್ ಷಾ ಮೈದಾನ ಸಜ್ಜಾಗಿ ನಿಂತಿದೆ. ಬೆಂಗಳೂರಿನಲ್ಲಿರುವ ಮಾಣಿಕ್ ಷಾ ಪರೇಡ್ ಮೈದಾನ ನಾಳೆಯ ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ. ನಾಳೆ ಧ್ವಜಾರೋಹಣ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಮಾಣಿಕ್ ಷಾ ಮೈದಾನದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. 9 ಡಿಸಿಪಿ, 17 ಎಸ್ಪಿ, 49 ಪಿಐ, 106 ಪಿಎಸ್ಐ ಹೀಗೆ ಇನ್ನಿತರ ಹುದ್ದೆಗಳನ್ನ ಒಟ್ಟು 1100 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 4 ಅಗ್ನಿಶಾಮಕ, 3 ಆಂಬ್ಯುಲೆನ್ಸ್, 4 ಬಾಂಬ್ ನಿಷ್ಕ್ರಿಯ ದಳ. ಮೈದಾನದ ಹೊರಭಾಗದಲ್ಲಿ 110 ಸಿಸಿಟಿವಿ ಅಳವಡಿಕೆ. ಮಾಣಿಕ್ ಷಾ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವದ ತಾಲೀಮು ನಡೀತಾ ಇದೆ. ಜಿಬಿಎ ಕಮಿಷನರ್ ಪೊಲೀಸ್ ಆಯುಕ್ತರಿಂದ ತಾಲೀಮು ವೀಕ್ಷಣೆ ಆಗುತ್ತೆ. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ, ಇನ್ನು ಒಂದೇ ದಿನದಲ್ಲಿ ಸಂಭ್ರಮಾಚರಣೆ. ಅದಕ್ಕೆ ತಯಾರಿಗಳು ನಡೀತಾ ಇದೆ. ಮಾಣಿಕ್ ಷಾ ಮೈದಾನ, ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಾಳೆ ಧ್ವಜಾರೋಹಣಕ್ಕೆ ಡಿಕೆಶಿ ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಬಿಗಿ ಭದ್ರತೆಗಳೊಂದಿಗೆ ತಯಾರಿ ನಡೀತಿದೆ. ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಆಗಮಿಸತಕ್ಕಂಥ ಎಲ್ಲ ನಮ್ಮ ಸಹಮಿತ್ರರು, ನಮ್ಮ ಪೊಲೀಸ್ ಕಮಿಷನರು ಹಾಗೂ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಪೂರ್ವಭಾವಿ ಸಿದ್ಧತೆ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ನಾವು ಮತ್ತು ನಮ್ಮ ಕಮಿಷನರ್ ಪೊಲೀಸ್ ಅವರು ಬಂದಿದ್ದೇವೆ. ಹಾಗೂ ನಾಳೆ ಕಾರ್ಯಕ್ರಮ ಬಗ್ಗೆ ಸಹ ತಮಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನಾವು ಯೋಚನೆ ಮಾಡ್ತಿದ್ದೇವೆ. ವಿಶೇಷವಾಗಿ ಪ್ರತಿ ವರ್ಷ ಥರ ಈಗ ನಮ್ಮ ಪರೇಡ್ ಬರ್ತದೆ, ಪರೇಡ್ ಆಗುತ್ತದೆ. ವಿಶೇಷವಾಗಿ ಈ ವರ್ಷ ಈ ಸಾರಿ ನಮ್ಮ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಡೀಟೇಲ್ ಪ್ರಕಾರ 9 ಗಂಟೆಗೆ ಚಾಲೂ ಆಗುತ್ತದೆ. ಹಾಗೂ ಫ್ಲ್ಯಾಗ್ ಹಾಯಿಸ್ಟಿಂಗ್ 9 ಗಂಟೆಗೆ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಹಾಗೂ ಮೆಸೇಜ್ ಮತ್ತು ಆಮೇಲೆ ನ್ಯಾಷನಲ್ ಸಾಂಗ್ ಹಾಗೂ ಮಾರ್ಚ್. ಸೆಕ್ಯೂರಿಟಿ ವೈಸ್ ನಾವು ಸೆಕ್ಟರ್ ವೈಸ್ ನಮ್ಮ DCPs, ACPs, ಇನ್ಸ್ಪೆಕ್ಟರ್ಸ್ ಆಯಾ ಸೆಕ್ಟರ್ ಅವರೆಲ್ಲ ನೋಡ್ಕೊಳ್ತಾರೆ. ವಿಶೇಷವಾಗಿ ಟ್ರಾಫಿಕ್ಕು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮುಖಾಂತರ ಎಲ್ಲ ಗೊತ್ತಾಗಲಿ. ಯಾಕೆಂದರೆ ನಾವು ಕೆಲವು ಜಂಕ್ಷನ್ಸ್ ಬ್ಲಾಕ್ ಮಾಡ್ತೀವಿ. ಯಾಕೆಂದರೆ ಇನ್ ಟೈಮ್ ಎಲ್ಲರೂ ಬರಬೇಕು. ಪ್ಲಸ್ VVIP ಅವರು